ಅಂತ ವಿಷಯ ಹೀಗೇನಮ್ಮ? ಹೌದಪ್ಪ. ನೋಡ್ಕೊಳ್ಳೋದಿಕ್ಕೆ ನಿಮ್ ಬಾಸ್ ಮಾವನ್ ಮಗಳು ಅಮೆರಿಕದಿಂದ ಬಂದವಳೇನೆ? ಹೌದಮ್ಮ, ಅವಳ ಹೆಸರು ಬಿಂದು ಅಂತ. ಅವಳು ಅಮೆರಿಕದಲ್ಲಿ ಅದೇನೋ ಕಂಪನಿ ಮ್ಯಾನೇಜ್ಮೆಂಟ್ ಕೋರ್ಸ್ ಮಾಡಿದಾಳಂತೆ. ಈಗ ನಮ್ಮ ಬಾಸ್ ಬರೋವರೆಗೂ ಅವಳೇ ನಮ್ಮ ಬಾಸ್. ಅಕ್ಕ, ಹೊಸ ಬಾಸ್ಗೆ ವಯಸ್ಸಾಗಿದ್ಯಾ? ಆಂಟಿನಾ? ಅವಳೇನು ತುಂಬಾ ಚಿಕ್ಕವಳು ಕಣೋ. ಆಮೇಲೆ ಒಂದು ವಿಷಯ ಗೊತ್ತಮ್ಮ, ನನ್ನೇ ನೋಡಿದ್ರೆ ಅವಳು ನೋಡ್ಲೇಬೇಕಾಗಿಲ್ಲ, ಹಾಗೆ ಇದ್ದಾಳಮ್ಮ. ಹೌದೇನೆ? ಹೌದಮ್ಮ. ನಿನ್ಕಿಂತ ಚಿಕ್ಕವಳು ನಿನ್ಗೆ ಬಾಸ? ಪ್ರಧಾನ ಮಗನೇ, ಇವಾಗ ಚಿಕ್ಕ ವಯಸ್ಸಿನ ಮುಖ್ಯಮಂತ್ರಿ ಕೈ ಕೆಳಗೆ ವಯಸ್ಸಾದವನ ಮಂತ್ರಿಯಾಗಿ ಕೂತಿರಲ್ವೇ? ಇವಾಗ ವಯಸ್ಸಾದವನ್ ಜವಾನ, ಅವರಿಗಿಂತ ಚಿಕ್ಕ ವಯಸ್ಸಿನವರು ಬಾಸ್ ಆಗಿರಲ್ವಾ? ನೋಡು, ಅಧಿಕಾರಕ್ಕೆ ಬರಬೇಕಾದ್ರೆ ವಯಸ್ಸು ಮುಖ್ಯ ಅಲ್ಲ, ಅರ್ಹತೆ, ಅದೃಷ್ಟ, ಅವಕಾಶ ಇಷ್ಟೇ. ಅಮೃತ, ಯಾರಾದ್ರೂ ಬಾಸ್ ಆಗ್ಲಿ, ನಿನ್ ಕೆಲ್ಸಕ್ಕೆ ತೊಂದರೆ ಆಗ್ತಾ ಇದ್ರೆ ಅಷ್ಟೇ ಸಾಕು. ತೊಂದರೆ ಅಂದ್ರೆ ಅವಳಿಗೊಂಥರ ದುಡುಕು, ದುರಹಂಕಾರಮ್ಮ. ಅವಳು ತಾನು ಮಾಡಿದ್ದೆ ಸರಿ ಅನ್ನೋ ಗತ್ತು, ಸ್ವಪ್ರತಿಷ್ಠೆ. ನಮ್ಮ ಬಾಸಲ್ಲಿರೋ ಒಂದು ಸಣ್ಣ ಗುಣ ಕೂಡ ಅವಳಲ್ಲಿ ಇಲ್ಲಮ್ಮ. ಅಂದ್ರೆ ನಿನ್ಮೇಲೆ ಜೋರ್ ಮಾಡ್ತಾಳ ಅವಳು? ಅಮ್ಮ, ಜೋರಾದ್ರೂ ಮಾಡಲಿ, ಜಂಬನಾದ್ರೂ ಮಾಡ್ಕೊಳ್ಳಿ, ನಮ್ಮ ಕೆಲಸ ನಾವು ಸರಿಯಾಗಿ ನೆಟ್ಟಿಗೆ ಮಾಡ್ಕೊಂಡು ಹೋದ್ರೆ ಅಷ್ಟೇ ಸಾಕು. ಅಷ್ಟೇ ಕಣಮ್ಮ. ಯಾಕೆ ಹಿಂದೆ ಸೂರ್ಯಪ್ರಕಾಶ್ ಯಾವುದೋ ಪ್ರಾಜೆಕ್ಟ್ ವಿಚಾರದಲ್ಲಿ ನೀನು ತಪ್ಪು ಮಾಡಿದ್ಯಾ ಅಂತ ಅವ್ರು ತಪ್ಪು ತಿಳ್ಕೊಂಡು ಗೊತ್ತಾದ್ಮೇಲೆ ಒಂದು ಕ್ಷಮೆ ಕೇಳ್ಕೊಂಡಿಲ್ವಾ? ಹಾಗೆ ಈ ಹುಡುಗಿನೂ ನಿನ್ನ ಬಗ್ಗೆ ಸರಿಯಾಗಿ ಗೊತ್ತಿಲ್ಲದೆ ಇರೋ ತಪ್ಪು ಮಾತಾಡಿರ್ಬೋದು, ಗೊತ್ತಾದ್ಮೇಲೆ ಆ ಹುಡುಗಿನ ಬಂದು ಕ್ಷಮೆ ಕೇಳ್ಕೊತಾಳೆ ಅಷ್ಟೇ. ಅಪ್ಪ, ತಪ್ಪಿಗೆ ಕ್ಷಮೆ ಕೇಳಿದ್ರು ದೊಡ್ಡ ಗುಣ ಅಂತ ನೀವು ಅವತ್ತು ಹೇಳಿದ್ರಿ. ಆದ್ರೆ ಅದು ಎಲ್ಲರಲ್ಲೂ ಇರ್ಬೇಕಲ್ವಪ್ಪ? ಅದರಲ್ಲೂ ಈ ಬಿಂದುಗೆ ಅಂತ ದೊಡ್ಡ ಗುಣ ಇದೆ ಅಂತ ನಂಗೆ ಯಾಕೋ ಅನ್ನಿಸ್ತಾ ಇಲ್ಲಪ್ಪ. ಹೌದಾ? ಅಯ್ಯೋ, ಹಾಗಾದ್ರೆ ನಿನಗ್ ಕಷ್ಟ ಕೊಡ್ತಾಳೇನೆ ಅವಳು? ಅಮ್ಮ, ಹಾಗೆಲ್ಲ ಸುಮ್ಮನೆ ಕಷ್ಟ ಕೊಟ್ರೆ ಹೇಳೋದಕ್ಕೆ ಕೇಳೋದಕ್ಕೆ ನಮ್ಮ ಬಾಸ್ ಸೂರ್ಯಪ್ರಕಾಶ್ ಅವ್ರ ತಾಯಿ ಇದಾರಲ್ಲಮ್ಮ, ಅವ್ರು ಯಾವತ್ತೂ ನ್ಯಾಯದ ಪರವಾಗಿ ಮಾತಾಡ್ತಾರೆ. ತಪ್ಪು ಮಾಡಿದವ್ರಿಗೆ ಖಂಡಿತವಾಗಿ ಖಂಡಿಸ್ತಾರೆ. ಖಂಡಿತ ಅವ್ರಿಗೆ ಒಳ್ಳೆತನಕ್ಕೆ ಬೆಲೆ ಕೊಟ್ಟೆ ಕೊಡ್ತಾರಪ್ಪ. ನಮಸ್ತೆ ಮೇಡಮ್, ಒಂದು ನಿಮಿಷ. ಅಕ್ಕ, ನಿಮ್ಮ ಬಾಸ್ ಅವ್ರ ತಾಯಿ ಫೋನ್ ಮಾಡಿದ್ದಾರೆ. ನೋಡಿದ್ಯಾ, ನಾವು ಯಾರ ಬಗ್ಗೆ ಮಾತಾಡ್ತಾ ಇದ್ವಿ ಅವರದ್ದೇ ಫೋನು. 100 ವರ್ಷ ಆಯ್ತು ಅವ್ರಿಗೆ. ಹಂಗಾಗಿ ಅಮೃತ, ಆ ಬಿಂದು ಹೇಳಿದಲ್ಲ, ಆಕೆ ಏನಾದರೂ ತೊಂದರೆ ಕೊಟ್ಟಿದ್ರೆ ಹೇಳ್ಬಿಡ, ಅವ್ರಿಗೆ ಮುಲಾಜೆ ಇಟ್ಕೋಬೇಡ ನೀನು. ಸಮಯ ಸಂದರ್ಭ ನೋಡ್ಕೊಂಡು ನಾನೇ ಹೇಳ್ತೀನಿ. ಮೊದಲೇ ಅವ್ರ ಮಗ ನಾಪತ್ತೆ ಆಗಿರೋ ದುಃಖದಲ್ಲಿ ಅವ್ರಿದ್ದಾರೆ. ಹಲೋ, ಹೇಳಿಮಾ, ಏನ್ ವಿಷಯ? ಸ್ವಲ್ಪ ಮಾತಾಡಬೇಕು. ಬಿಂದು ಬರೋ ಅಷ್ಟರಲ್ಲಿ ಹೇಳ್ಬಿಡ್ತೀನಿ, ನೀನು ಹೊರಟ್ಬಿಡು. ಅವಳು ಬಂದಾಗ ನೀನಿಲ್ಲಿರೋದು ಬೇಡ. ಯಾಕಮ್ಮ? ಬಿಂದುನ ಇಲ್ಲಿ ನೋಡಿದ್ರೆ ಏನಾದರೂ ತೊಂದರೆ ಆಗುತ್ತಾ? ತೊಂದರೆ ಅಂತೇನಲ್ಲ, ನಾವು ಬಿಂದು ವಿಷಯನೇ ಮಾತಾಡೋದ್ರಿಂದ ಅದನ್ನು ಅವಳು ಕೇಳಿಸ್ಕೊಂಡ್ರೆ ಅವಳಿಗೆ ಬೇಜಾರಾಗ್ಬೋದಲ್ವಾ? ಅಮೃತ, ನಿನಗೂ ಬಿಂದುಗೂ ಜಗಳ ಆಯ್ತು? ಜಗಳ ಅಂತ ಅಲ್ಲಮ್ಮ, ಒಂದು ಸಣ್ಣ ಆರ್ಗ್ಯುಮೆಂಟ್ ನಡೀತು ಅಷ್ಟೇ. ಅವನ ಮೇಲೆ ನಿಮಗೆ ಕೋಪ ಬಂದಿರಬೇಕಲ್ಲ? ಕೋಪ ಅನ್ನೋದಕ್ಕಿಂತ ಅಮ್ಮ, ಕೆಲವೊಂದ್ಸರಿ ಸರಿಯಾಗಿರೋದನ್ನ ತಪ್ಪು ಅಂತ ವಾದಿಸ್ತಾರೆ, ತಪ್ಪಾಗಿರೋದನ್ನ ಸರಿ ಅಂತ ವಾದಿಸ್ತಾರೆ. ಅದರಿಂದ ನನಗೇನು ನಷ್ಟ ಆಗೋದಿಲ್ಲಮ್ಮ. ಆದರೆ ನಮ್ಮ ಕಂಪನಿಗೆ ನಷ್ಟ ಆಗುತ್ತಲ್ವಾ, ಅದಕ್ಕೆ ತುಂಬ ಬೇಜಾರಾಗ್ತಾ ಇದೆ ಅಮ್ಮ. ಹಾಂ, ನೀನು ಹೇಳ್ತಾ ಇರೋದ್ರಲ್ಲಿ ಯಾವ ತಪ್ಪು ಇಲ್ಲ. ಬಿಂದು ಕಂಪ್ನಿನ ಚೆನ್ನಾಗಿ ನಡೆಸ್ಕೊಂಡು ಹೋಗಲಿ ಅನ್ನೋದೇ ನನ್ನ ಆಸೆ ಕೂಡ. ಕಂಪ್ನಿಗೆ ತೊಂದರೆ ಆಗಲಿ ಅಂತಲ್ಲ. ಅಮ್ಮ, ನೀವೇನು ತಿಳ್ಕೊಳ್ಳಲ್ಲ ಅಂದರೆ ದಯವಿಟ್ಟು ಬಿಂದು ಹೇಳಿ. ನಮ್ಮ ಕಂಪನಿ ವಿಚಾರವಾಗಿ ಯಾವುದೇ ಡಿಸಿಷನ್ ತಗೊಳ್ಳೋದಕ್ಕಿಂತ ಮುಂಚೆ ನಾನು ಆ ಕಂಪನಿಯಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೀನಲ್ಲಮ್ಮ, ನಾನು ಒಂದು ಮಾತು ಕೇಳಿ
ನೋಡಿ ನಾನೇ ಅವಳಿಗೆ ಹೇಳ್ತೀನಿ. ಅಲ್ಲಿವರೆಗೂ ಅವಳು ಏನೇ ಹೇಳಿದ್ರು, ಅವಳು ಏನೇ ನಿರ್ಧಾರ ತಗೊಂಡ್ರು ಅದಕ್ಕೆ ನೀನು ಕೋಪ ಮಾಡ್ಕೋಬೇಡಮ್ಮ. ಸ್ವಲ್ಪ ಸಮಾಧಾನವಾಗಿರ್ಬೇಕಮ್ಮ. ಯಾಕಂದರೆ ಅವಳಿಗೆ ಅನುಭವ. ಆಯ್ತಮ್ಮ. ಅಮೃತ, ಬಿಂದು ಕಂಪನಿ ವಿಚಾರದಲ್ಲಿ ಏನೇ ಹೇಳಿದ್ರು, ಏನೇ ನಿರ್ಧಾರ ತಗೊಂಡ್ರು ಅದಕ್ಕೆ ಮುಂಚೆ ನನಗೊಂದು ಮಾತು ತಿಳಿಸಮ್ಮ. ಸರಿಮಾ, ತಿಳಿಸ್ತೇನೆ. ಅಮೃತ, ಬಿಂದು ಅವರ ಅಪ್ಪ ಅಮ್ಮನಿಗೆ ಒಬ್ಬಳೇ ಮಗಳು, ತುಂಬ ಮುದ್ದಾಗಿ ಬೆಳೆದಿದ್ದಾಳೆ. ಅದಕ್ಕೆ ತುಡುಕು ಮುಂಗೋಪ ಜಾಸ್ತಿ. ಆದರೆ ಕೆಟ್ಟ ಹುಡುಗಿ ಅಲ್ಲ. ನೀನೇ ನಿಮ್ಮ ಸ್ಟಾಫ್ನಲ್ಲಿ ಎಲ್ರಿಗೂ ಹೇಳಿ ಅವಳ ವಿಚಾರದಲ್ಲಿ ಹೆಚ್ಚಿಗೆ ಸಮಾಧಾನ ಪಡಿಸಮ್ಮ. ಇದು ನನ್ನ ರಿಕ್ವೆಸ್ಟ್. ಅಮ್ಮ, ದಯವಿಟ್ಟು ಅಂತ ದೊಡ್ಡ ಮಾತೆಲ್ಲ ಆಡಬೇಡಿ. ನೀವು ಏನೇ ಹೇಳಿದ್ರು ಅದನ್ನು ನಾನು ಆರ್ಡ್ರ್ ಅಂತ ಪಾಲಿಸ್ತೇನೆ. ಇನ್ಮೇಲೆ ಬಿಂದು ದುಡ್ಕಿದ್ರು ನಾನು ದುಡ್ಕೋದಿಲ್ಲಮ್ಮ. ಆಯ್ತಮ್ಮ, ನೀನಿಷ್ಟು ಸಹಕರಿಸಿದ್ರೆ ನಮ್ಮ ಕಂಪ್ನಿ ಚೆನ್ನಾಗೇ ನಡೆಯುತ್ತೆ. ಅವ್ನು ಯಾವಾಗ ಬಂದ? ಎಲ್ಲಿದ್ದಾನೋ ದೇವ್ರಿಗೆ. ಸರಿಮಾ, ನಾನು ಬರ್ತೀನಿ. ಸರಿಮ್ಮ, ನೀನು ಹೋಗ್ಬಿಡ್ಬಾ.
ಅಜಯ್, ಅಜಯ್ ಹೇಗಿದ್ಯಾ? ಚೆನ್ನಾಗಿದ್ಯಾ? ಮನೆ ಹತ್ರ ಹೋಗಿದ್ದೆ, ಮನೆಗೆ ಬೀಗ ಹಾಕಿತ್ತು. ಅಪ್ಪ ಪಾರ್ಕ್ ಅಂತ ಬರ್ತಾ ಇರ್ತಾರಲ್ಲ, ಸೊ ಅವ್ರು ಹುಡ್ಕೊಂಡು ಬರ್ತಾ ಇದ್ದೆ, ಅಕಸ್ಮಾತಾಗಿ ನೀನು ಸಿಕ್ತೆ. ಎಲ್ಲರೂ ಎಲ್ಲಿಗೆ ಹೋಗಿದ್ದಾರೆ? ಯಾರ ಮನೆಗೆ ಹೋಗಿದ್ರು ನೀವು? ನಮ್ಮ ಮನೆಗೆ, ನಾವು ಇರೋ ಮನೆಗೆ. ಯಾರು ನೀನು? ನಿಮ್ಮ ಮನೆ ಯಾವುದು ಅಂತ ನನಗೆ ಗೊತ್ತಿಲ್ಲ. ಅಜಯ್, ಯಾಕೆ ಹೀಗೆಲ್ಲ ಮಾತಾಡ್ತಾ ಇದೀಯಾ? ನಮ್ಮನೆ ಯಾವುದು ಅಂತ ನೀನು ಗೊತ್ತಿಲ್ವಾ? ನಮ್ಮನೆ ಹೋಗಿದ್ದೆ. ಓ, ನಿಮ್ಮನೆ ಅಂದ್ರೆ ನಿನ್ನೇನು ಮಾವ ಇರೋ ಮನೆನಾ? ಅವ್ರು ಎಲ್ಲೋಗಿದಾರೋ ನನಗೇನು ಗೊತ್ತು? ಅಜಯ್, ಅದೆಲ್ಲ ಏನಕ್ಕೆ ಮಾತಾಡ್ತಾ ಇದೀಯ? ಅದೆಲ್ಲ ಇರಲಿ. ಅಮ್ಮ ಹೇಗಿದ್ದಾರೋ? ಚೆನ್ನಾಗಿದ್ದಾರೆ ತಾನೆ? ಬದುಕಿದ್ದಾರೆ. ನಮ್ಮ ಮನೆಯಲ್ಲಿ ಯಾರಾದರೂ ತೀರ್ಕೊಂಡ್ರೆ ಖಂಡಿತ ನಿಂಗೆ ಫೋನ್ ಮಾಡಿ ತಿಳಿಸ್ತೀವಿ. ಆದರೆ ಬಾ ಅಂತ ಮಾತ್ರ ಕರೆಯೋದಿಲ್ಲ, ನೀನು ಬರ್ತೀಯ ಅಂತ ನಿರೀಕ್ಷೆ ಕೂಡ ಮಾಡೋದಿಲ್ಲ. ಅಜಯ್, ನಾನು ಅಮ್ಮ ಆಸ್ಪತ್ರೆಯಲ್ಲಿದ್ದಾಗ ನೋಡೋಕೆ ಬರಲಿಲ್ಲ ಅಂತ ಮನೇಲಿ ಎಲ್ಲರೂ ಸಿಟ್ಟಾಗಿದ್ದಾರೆ. ಅಯ್ಯೋ, ತಾವು ದೊಡ್ಡ ಮನುಷ್ಯರು, ದೊಡ್ಡ ಡಾಕ್ಟ್ರು. ನಾವ್ಯಾಕಪ್ಪ ನಿಮ್ಮ ಸಿಟ್ಟು ಮಾಡ್ಕೊಳ್ಳೋಣ? ನಾವು ಬಡವರು ಕೊಪ್ಪ ಬೇರೆ ಮೂಲ ಅಂತ ನಮ್ಮ ಪಾಡಿ ನಾವು ತಪ್ಪಿಗಿರ್ತೀವಿ. ಲಿಸನ್ ಅಜಯ್, ನಾನು ನಿನಗೆ ಹೇಗೆ ಹೇಳಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ಆವತ್ತಿನ ಪರಿಸ್ಥಿತಿನಲ್ಲಿ ಅಮ್ಮನ ನೋಡೋಕೆ ಬರೋಕ್ಕಾಗಲಿಲ್ಲ. ಆದರೆ ಶಟಪ್ ಅಮಿತ್, ನಾನಾಗಲಿ ನಮ್ಮ ಮನೆಯವರಾಗಲಿ ನೀನು ಬರಲಿಲ್ಲ ಅಂತ ಕೇಳೋದು ಇಲ್ಲ. ನೀನು ಸಮಾಧಾನ ಮಾಡ್ಕೊಂಡು ನಮ್ಗೇನು ಬೇಕಾಗಿಲ್ಲ. ಅಮ್ಮ ಸಾಯ್ತಾ ಬಿದ್ದಿದ್ರೆ ನೋಡಕ್ ಬರ್ದೆ, ನೀನು ನಿನ್ನ ಹೆಂಡತಿ ಇಬ್ಬರು ಹನಿಮನ್ಗೆ ಹೋಗಿದ್ದೀರಾ. ನಿಮ್ಮಂಥವ್ರ ಜೊತೆ ಮಾತಾಡ್ಕೋ, ಅಸಹ್ಯ ಆಗುತ್ತೆ. ನಿಮ್ಮ ಮನೇಲಿ ಹುಟ್ಟಿದ್ಯಾ ಬೆಳೆದಿದ್ಯಾ ಅನ್ನೋದೇ ನಾವು ಸಂಪೂರ್ಣ ಮರ್ತ್ಬಿಟ್ಟಿದ್ದೀವಿ. ಅಂಥದ್ರಲ್ಲಿ ಮತ್ತೆ ನೀನು ನಮ್ಮ ಮನೆಗೆ ಬಂದು ನಮ್ಮ ನಿಮ್ಗೆನೆಲ್ಲ ಹಾಳು ಮಾಡಬೇಡ. ತಾವು ಕಾರು ಬಾರು ಮಾವನ ಬಂಗ್ಲೆ ನಿಮ್ಮ ಹೆಂಡತಿ ಅಂದ್ಕೊಂಡು ಆರಾಮಾಗಿರು. ನಾವು ಹೆಂಗಾದ್ರೆ ನಿನ್ಗೇನು? ಬರ್ತೀನಿ. ಇಷ್ಟ ಆಗ್ತಾ ಇದೆ. ನಿನಗಿಷ್ಟ ಆಗ್ತಿರ್ಬೋದು, ಅದರಿಂದ ಬೇರೆಯವ್ರಿಗೆ ಕಷ್ಟ ಆಗ್ತಾ ಇಲ್ವಾ ಅಂತ. ಬೇರೆ ಅವರಿಗೆ ಕಷ್ಟ? ಐ ಮೀನ್ ನನ್ನಿಂದ ಕಂಪನಿನಲ್ಲಿ ಬೇರೆ ಅವರಿಗೆ ಕಷ್ಟ ಆಗ್ತಾ ಇದೆ ಅಂತ ತಾನೇ ನೀವು ಹೇಳ್ತಾ ಇರೋದು? ಅದು ಹೇಳಿ ಅತ್ತೆ, ಪರವಾಗಿಲ್ಲ. ಕಂಪನಿ ಸ್ಟಾಫ್ಸ್ ಯಾರಾದರೂ ಬಂದು ನನ್ನಿಂದ ಕಷ್ಟ ಆಗ್ತಾ ಇದೆ ಅಂತ ನಿಮ್ಮ ಹತ್ರ ಕಂಪ್ಲೇಂಟ್ ಮಾಡಿದ್ರಾ? ಅದು ಕಂಪ್ಲೇಂಟ್ ಅಂತೇನಲ್ಲ, ಕೆಲವು ವಿಷಯದಲ್ಲಿ ನಿನಗೆ ಎಕ್ಸ್ಪೀರಿಯನ್ಸ್ ಇಲ್ಲ, ನೀ ತಗೊಳ್ಳೋ ನಿರ್ಧಾರದಿಂದ ಕಷ್ಟ ಆಗ್ಬೋದೇನೋ ಅಂತ. ಕಷ್ಟ? ಕಷ್ಟ ಅವರಿಗಾಗತ್ತೆ ಅನ್ನೋದು ಸುಳ್ಳು. ನಮ್ಮ ಕಂಪನಿಗೆ ಲಾಭ ಆಗತ್ತೆ ಅನ್ನೋದು ನಿಜ. ನೋಡಿ ಅತ್ತೆ, ನನ್ನ ಉದ್ದೇಶ ಇರೋದು ನಮ್ಮ ಕಂಪನಿನ ಡೆವಲಪ್ ಮಾಡೋದು, ನಮ್ಮ ಸ್ಟಾಫ್ನ ಉದ್ಧಾರ ಮಾಡೋದಲ್ಲ. ಇಂದು ಸ್ಟಾಫು ಕಂಪ್ನಿ ಬೇರೆ ಬೇರೆ ಇರೋದಿಲ್ಲಮ್ಮ. ಸ್ಟಾಫ್ ಅಂದರೆ ಕಂಪ್ನಿ, ಕಂಪ್ನಿ ಅಂದರೆ ಸ್ಟಾಫು. ಸ್ಟಾಫ್ಗಳು ಚೆನ್ನಾಗಿದ್ರೆ ಕಂಪ್ನಿ ಚೆನ್ನಾಗಿರುತ್ತೆ, ಕಂಪ್ನಿ ಚೆನ್ನಾಗಿದ್ರೆ ಸ್ಟಾಫ್ಗಳು ಚೆನ್ನಾಗಿರ್ತಾರಲ್ವಾ.
ಯುನೋ ಅತ್ತೆ ಯುನೋ ಈಗ ನೀವು ಹೇಳಿದ್ರಲ್ಲ ಓಲ್ಡ್ ಐಡಿಯಾಸ್, ಇದೆಲ್ಲ ನನಗೂ ಚೆನ್ನಾಗಿ ಗೊತ್ತಿದೆ ಅತ್ತೆ. ಬಟ್ ಒನ್ ಥಿಂಗ್ ಅತ್ತೆ, ನೀವು ನಮ್ಮ ಕಂಪನಿ ಬಗ್ಗೆ ಯೋಚನೆ ಮಾಡಿದಷ್ಟು ನಮ್ಮ ಸ್ಟಾಫ್ ಕೂಡ ಯೋಚನೆ ಮಾಡ್ತಾರೆ ಅಂತ ಖಂಡಿತ ತಿಳ್ಕೊಬೇಡಿ. ನಾವು ನಮ್ಮ ಕಂಪನಿನ ಇಷ್ಟಪಟ್ಟಷ್ಟು ನಮ್ಮ ಸ್ಟಾಫ್ ಇದಾರಲ್ಲ ಅವರು ಇಷ್ಟಪಡೋದಿಲ್ಲ. ಜಸ್ಟ್ ಸ್ಯಾಲರಿ ಬೋನಸ್ ಅಷ್ಟೇ ಅತ್ತೆ, ದಟ್ಸ್ ಇಟ್. ಈ ವಿಷಯನ ನಿಮ್ಮ ಹತ್ರ ಯಾರು ಹೇಳಿದ್ರು ಅತ್ತೆ? ಯಾರೂ ಇಲ್ಲ. ಇಲ್ಲ, ನನ್ನಿಂದ ಕಷ್ಟ ಆಗಿದೆ ಅಂತ ನಿಮ್ಮ ಹತ್ರ ಯಾರೋ ಸ್ಟಾಫ್ ಬಂದು ಕಂಪ್ಲೇಂಟ್ ಮಾಡಿದ್ದಾರೆ. ಯಾರು ಅಂತ ಹೇಳಿ ಹೇಳಿ, ಯಾರು ಬಂದಿದ್ರು ಹೇಳಿ ಅತ್ತೆ. ಅಮೃತ ಬಂದಿಲ್ಲ, ನನ್ನ ಬಗ್ಗೆ ಕಂಪ್ಲೇಂಟ್ ಮಾಡಲಾ? ಅಮೃತನಾ? ಇಲ್ಲ ಇಲ್ಲ ಇಲ್ಲ. ಹೌದು ಅವಳೇ ನಿಮ್ಮ ಹತ್ರ ಬಂದು ನನ್ನ ಬಗ್ಗೆ ಕಂಪ್ಲೇಂಟ್ ಮಾಡಿರ್ತಾಳೆ. ಇಲ್ಲ, ಅದು ಕಂಪ್ಲೇಂಟ್ ಹೇಳಿಲ್ಲ, ಹಾಗೆ ಮಾತಾಡಿ ಹೋದ್ಲು. ಅವಳು ಹೇಳೋದು ನಿನ್ನ ಹೊಳ್ಳೋದಕ್ಕೆ ಅಲ್ವಾ? ನೋಡು, ಇದನ್ನೆಲ್ಲ ಇಲ್ಲಿಗೆ ಮರ್ತು ಬಿಡು. ಮರೆಯೋದು? ಮರೆಯೋಣ, ಖಂಡಿತ ಮರೆಯೋದಿಲ್ಲ. ಅಮೃತ, I will kill you.